ಸ್ವಾಗತ ಸುಸ್ವಾಗತ ಎಲ್ರಿಗೂ ಹೊಸ ವಿಡಿಯೋಗೆ. ನೆನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಮೊನ್ನೆನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮನೇಲೇ ಇದ್ದೆ, ಕಾಲೇಜ್ಗೆ ಹೋಗಿಲ್ಲ. ಸೊ ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಸೇಮ್ ಆ್ಯಸ್ ಇಟ್ ಈಸ್ ಕ್ಲಾಸ್ ಇರುತ್ತೆ, ಮುಗಿಸ್ಕೊಂಡು ಸೀದಾ ಮನೆ ಕಡೆನೇ ಬರೋದು. ಏನಿಲ್ಲ ಗೈಸ್, ಆ್ಯಸ್ ಇಟ್ ಈಸ್ 4 ಕ್ಲಾಸ್ ಇದೆ. 4 ಕ್ಲಾಸ್ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಜೊತೆ ಆರಾಮಾಗಿ ಮಾತಾಡ್ಕೊಂಡು ತಿರ್ಗಾ ಮನೆ ಕಡೆ ಬರೋದು. ಏನು ಮಾಡೋಕ್ಕಲ್ಲ ಗೈಸ್, ಒಂದು 2.5 ಅವರ್ ಜರ್ನಿ ಕಾಲೇಜಿಂದ ಮನೆಗೆ, ಮನೆಯಿಂದ ಕಾಲೇಜ್ಗೆ. ಮಾಡುವ, ಆ ಗ್ಯಾಪಲ್ಲಿ ಏನಾದರೂ ಸಿಕ್ಕಿದ್ರೆ ತೋರಿಸ್ಕೊಡ್ತೀನಿ ಗೈಸ್. ಮನೆಯಿಂದ ಹೊರಟು ಬಸ್ ಹತ್ತಿ ಇವಾಗ ನೆಲಮಂಗಲ ಕಡೆ ಹೋಗ್ತಾಯಿದ್ದೀನಿ. ನೆಲಮಂಗಲದಲ್ಲೂ ಬಸ್ ಸಿಕ್ತು, ಅಲ್ಲಿಂದ ಸೀದಾ ವಿಧಾನಸೌಧ ಬಸ್ ಹತ್ಕೊಂಡು RC ಕಾಲೇಜ್ ಹತ್ರ ಹೋಗ್ತಾಯಿದ್ದೀನಿ. ಒಂದೇ ಬಸ್ಸು ಸಿಕ್ತು. ನೆನ್ನೆ ಕಾಲೇಜಿಗೆ ಬಂದೇ ಇರಲಿಲ್ಲ, ಏನೇನೋ ಮಾಡಿಸೋರೆ. ಇವನೇನೋ ಬರೀತವನೇ ಗೊತ್ತಿಲ್ಲ ಗೈಸ್. ಇವಾಗ ತಾನೇ ಫಸ್ಟ್ ಕ್ಲಾಸ್ ಮುಗಿಸ್ಬಿಟ್ಟು ಕೂತಿದ್ದೀನಿ. ಇಲ್ಲಿ ಏನೂ ಬರ್ಕೊಂಡಿಲ್ಲ, ಬರೀಬೇಕಿತ್ತು. ಸರ್ ಏನು ಕೇಳಿಲ್ಲ, ಸೊ ಬರ್ದಿಲ್ಲ. ಆಲೂ ಪರೋಟ ಬಗ್ಗೆ ಮಾತಾಡ್ತಾವನೆ. ಏನಂದರೆ ಫಸ್ಟ್ ಕ್ಲಾಸ್ ಮುಗಿಸಿದ್ದೀವಿ, ಸೆಕೆಂಡ್ ಕ್ಲಾಸು ಅವ್ರದ್ದೇ ಇತ್ತು. ಬಟ್ ಅವರು ಏನೋ ಕೆಲಸ ಅಂದ್ಬಿಟ್ಟು ಹೋದ್ರು. ಒಂದು ಸ್ಕೇಲ್ನ ಚೆಕ್ ಮಾಡ್ಕೊಂಡು ಏನು ಅಂತ ಗೊತ್ತಿಲ್ಲ. ತಮ್ಮನೇ ಇದು ಆಗ್ತೀನಿ ಅಷ್ಟೇ ಗೈಸ್. ಇವತ್ತು ಏನಿಲ್ಲ. ನಾನು ಅಭಿ ಮಜಾ ಆಗ ಅಂದ್ರೆ ಸುಮ್ಮನೆ ಇರೋದು ಸುಮ್ಮನೆ ಒಂಚೂರು ಗೈಸ್. ಹೊಸ ಫಾಸ್ಟ್ ಟ್ರ್ಯಾಕ್ ವಾಚ್ ತಗೊಂಡಾನೆ, ನಮಗೆಲ್ಲ ಗೊತ್ತಾಗೋಯ್ತು. ಟ್ರೀಟ್ ಕೊಡಿಸ್ತಾನೆ ಇವತ್ತು, ಫುಲ್ ಪಾರ್ಟಿ. ಆದರೆ ಇವನು ವೆಜ್ಜು, ನಾವು ನಾನ್ ವೆಜ್ಜು. ಏನು ಮಾಡೋಣ ಗೈಸ್. ಏನು ಗೊತ್ತಾ ಗೈಸ್, ನಾನು ಮೊನ್ನೆ ನಿಮ್ಗೊಂದು ವೀಡಿಯೋ ಮಾಡಿ ಹಾಕಿದ್ದೆ, ಅಸೈನ್ಮೆಂಟ್ ಬರ್ದಿರಲಿಲ್ಲ. ಸೊ 5th ಕ್ವಶನ್ ಒಂದು ಬರ್ದಿರಲಿಲ್ಲ ಅಂತ. ಅದನ್ನು ಬರೆದ್ಬಿಟ್ಟು ಮ್ಯಾಮ್ ಕೊಟ್ಟೆ. ಆ ಮ್ಯಾಮ್ ತಿರ್ಗಾ ವಾಪಸ್ಸೇ ಕೊಟ್ಬಿಡೋರು ನನಗೆ. ಮ್ಯೂಸಿಕ್ ನೀಟಾಗಿ ಬರ್ಕೊಂಬ ಅಂತ. ಏನು ಗೈಸ್ ಅಂದರೆ ನೀಟಾಗಿ ಬರ್ಕೊಂಬ ಅಂದರೆ ಹ್ಯಾಂಡ್ ರೈಟಿಂಗ್ ಅಲ್ಲ, ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟು ಬರ್ಕೊಂಬ ಅಂತ ಕಳಿಸಿ. ಸೊ ಇವತ್ತು ತಿರ್ಗಾ ನೋಡಿ ಎಲ್ಲ ಬರ್ಕೊಂಡು ಬಂದಿದ್ದೀನಿ. ಇವತ್ತು ತಿರ್ಗಾ ಸಬ್ಮಿಟ್ ಮಾಡಿ ಸೀದಾ ಮನೆಗೆ ಹೋಗ್ಬೇಕು. ಇವನು ನೋಟ್ಸ್ ಬರೀತವನೆ, ಅದೇನು ನೋಟ್ಸ್ ಬರೀತಾನೋ ಕಾಣೆ. ಯಾವಾಗಲೂ ಬರೀತಾನೆ ಇರ್ತಾನೆ ಗೈಸ್ ಇವನು. ಗೈಸ್ ಕಾಲೇಜೆಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಸೀದಾ ಬಂದು ಮೆಜೆಸ್ಟಿಕ್ ಇಲ್ಲಿ ಬಸ್ ಹತ್ತಿದ್ದೀನಿ ಗೈಸ್. ಇವಾಗ ಮೆಜೆಸ್ಟಿಕ್ಕಿಂದ ನೆಲಮಂಗಲ ಹೋಗಿ ನೆಲಮಂಗಲದಲ್ಲಿ ಸಿಗ್ತೀನಿ ಗೈಸ್. ಇವಾಗ ತಾನೇ ನೆಲಮಂಗಲ ಸೊಂಡೆಗೊಪ್ಪ ಬೈಪಾಸಲ್ಲಿ ಬಸ್ ಇಳಿದು ಬಸ್ ಸ್ಟ್ಯಾಂಡ್ ಕಡೆ ನಡ್ಕೊಂಡು ಹೋಗ್ತಾಯಿದ್ದೀನಿ, ಊರಿಗೆ ಬಸ್ ಹತ್ತೋಣ ಅಂತ. ಬಸ್ ಸ್ಟ್ಯಾಂಡಿಗೆ ಬಂದಿದ ತಕ್ಷಣ ಬಸ್ ಸಿಕ್ತು ಗೈಸ್. ಸೀದಾ ಹತ್ಕೊಂಡು ಈಗ ಮನೆ ಕಡೆ ಹೋಗ್ತಾಯಿದ್ದೀನಿ. ಬಸ್ಸಲ್ಲೇ ಮನೆ ಕಡೆ ಹೋಗಿ ಸಿಗ್ತೀನಿ ಗೈಸ್. ಇವಾಗ ಮನೆ ಹತ್ರ ಬಸ್ ಇಳ್ದು ನಡ್ಕೊಂಡು ಹೋಗ್ತಾಯಿದ್ದೀನಿ ದೊಡ್ಡಮ್ಮರ ಮನೆಗೆ. ತಿರ್ಗಾ ಅಲ್ಲಿಂದ ಮನೆಗೆ ಹೋಗಬೇಕು. ಅಲ್ಲಿ ದೊಡ್ಡಮ್ಮರ ಮನೆಗೆ ಹೋಗಿ ಸಿಗ್ತೀನಿ ಗೈಸ್. ಏನಿಲ್ಲ, ಕಾಲೇಜಿಂದ ಬಂದು ದೊಡ್ಡಮ್ಮರ ಮನೇಲಿದ್ದೆ. ಈಗ ಸೀದಾ ದೊಡ್ಡಮ್ಮ ಮನೆಯಿಂದನೂ ನಮ್ಮ ಮನೆಗೆ ಹೋಗ್ತಾಯಿದ್ದೀನಿ ನಡ್ಕೊಂಡು. ಅಲ್ಲಿಂದ ಇಲ್ಲಿಗೆ ಒಂದು 800 to 900 ಮೀಟರ್ಸ್ ಇದೆ ನಮ್ಮ ಮನೆಗೆ. ನಡ್ಕೊಂಡು ಹೋಗ್ತಾಯಿದ್ದೀನಿ. ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಷ್ಟೇ.